ಜಪಾನಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೂ ಒಂದಿಷ್ಟು ಕಾನೂನುಗಳಿವೆ. ಇದು ಸಣ್ಣ ವಿಷಯ ಅಂತ ನಮಗನ್ಸಿದ್ರು ಕೂಡ ಇದಕ್ಕೆ ಶಿಕ್ಷೆ ಹಾಗೂ ದಂಡ ಕೂಡ ಇದೆ. ಅದೇನಪ್ಪಾ ಅಂದ್ರೆ, ಮೊದಲಿಗೆ ರೋಡಲ್ಲಿ ಮಳೆ ನೀರು ಅಥವಾ ಯಾವ್ದಾದ್ರು ನೀರು ನಿಂತಿದ್ರೆ ಅದನ್ನ ಪಾದಾಚಾರಿಗಳ ಮೇಲೆ ನಿಮ್ಮ ಗಾಡಿಯಿಂದ ಹಾರಿಸಿದ್ರೆ ಇದು ಕಾನೂನು ಬಾಹಿರ. ಇದಕ್ಕೆ 7,000 ದಂಡವನ್ನ ಕಟ್ಟಬೇಕಾಗತ್ತೆ. ಬಸ್ ಚಾಲ್ತಿಯಲ್ಲಿದ್ದಾಗ ಬಸ್ಸಿನ ಚಾಲಕನ ಜೊತೆ ಮಾತಾಡೋದಾಗ್ಲಿ ಅಡ್ರೆಸ್ ಕೇಳೋದಾಗ್ಲಿ ಮಾಡಿದರೆ ಅಪರಾಧ. ಇದು ರೋಡ್ ಟ್ರಾನ್ಸ್ಪೋರ್ಟೇಷನ್ ಲಾನ ಪ್ರಕಾರ ಕಾನೂನು ಬಾಹಿರವಾದಂತ ವಿಷಯ. ನಿಮ್ಮ ಹೆಂಡತಿಗಾಗಲಿ ಗಂಡನಿಗಾಗ್ಲಿ ಅಥವಾ ಮನೆಯಲ್ಲಿ ಯಾರದೇ ಹೆಸರಿಗೆ ಪತ್ರ ಬಂದಿದ್ರು ಅದನ್ನ ಅವರ ಅನುಮತಿ ಇಲ್ಲದೆ ತೆರೆಯೋದು ಕಾನೂನು ಬಾಹಿರ. ಇದಕ್ಕೆ 1 ವರ್ಷ ಜೈಲ್ ಹಾಗೆ 2 ಲಕ್ಷ ದಂಡವನ್ನ ಕಟ್ಟಬೇಕಾಗತ್ತೆ. ಭಿಕ್ಷೆ ಬೇಡುವುದು ಕಾನೂನು ಬಾಹಿರ. ತಿಳಿದೋ ತಿಳಿದೇನೋ ಅಂಗಡಿಯವರಿಂದ ನೀವು ಹೆಚ್ಚಿಗೆ ಚಿಲ್ಲರೆಯನ್ನ ಪಡೆದ್ರೆ ಇದು ಕೂಡ ಕಾನೂನು ಬಾಹಿರ. ಜಪಾನ್ ದೇಶದ ಬಾವುಟಕ್ಕೆ ಅಪಮಾನ ಮಾಡಿದ್ರೆ ಪರವಾಗಿಲ್ಲ, ಬೇರೆ ಯಾವುದೇ ದೇಶದ ಬಾವುಟಕ್ಕೆ ಅಪಮಾನ ಮಾಡುವುದು